ಜವಾಬ್ದಾರಿ ಶಾಸಕರು ನಿಮಗ್ ಬೇಕಾ? ಹಿರಿಯ ಶಾಸಕರೇ ಇಂಥ ಮಾತನಾಡಿದ್ರೆ ಏನ್ ಶಿಕ್ಷೆ ಕೊಡ್ತೀರಿ ನೀವು? ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರನ್ನಾಗಿ ಇವರನ್ನ ಬೇರೆ ಮಾಡಿದಿರಿ. ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ದರ್ಜೆಯಲ್ಲಿರೋ ಇವರನ್ನ ಮೊದಲು ಸುಧಾರಿಸಿ. ಮತಗಳ್ಳತನದ ಬಗ್ಗೆ ಮಾತನಾಡಿದ್ದಕ್ಕೆ ರಾಜಣ್ಣ ಅವರ ತಲೆದಂಡ ಆಯಿತು. ಇಂಥ ಲೂಸ್ ಟಾಕ್ ಮಾತನಾಡಿದ ದೇಶಪಾಂಡೆಗೆ ಯಾವ ಶಿಕ್ಷೆ ಕೊಡ್ತೀರಿ? ಉತ್ತರ ಕೊಡಬೇಕು. ಹಿರಿಯ ಮಾಜಿ ಸಚಿವರು, ಹಿರಿಯ ಶಾಸಕರು ಆಗಿರುವಂತ ದೇಶಪಾಂಡೆ ಅವರು, ಅವ್ರ ಬಾಯಲ್ಲಿ ಈ ತರದ ಪದ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಬೆಸ್ಟ್ MLA ಅಂತ ಬೇರೆ ಅವಾರ್ಡು. ಹೀಗೆ ದುರಹಂಕಾರದ ಮಾತನಾಡಿದ್ದಕ್ಕೆ ಆ ಪ್ರಶಸ್ತಿ ಇವರಿಗೆ ಕೊಟ್ಟಿರೋದಾ? ಕ್ಷೇತ್ರದ ಜನರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯದ ಮಾತನಾಡಿರುವಂತ ಇವರಿಗೆ ಆ ತರದ ಅವಾರ್ಡ್ಗಳೆಲ್ಲ ಬೇಕಾ? ನಿಜಕ್ಕೂ ಮುಖ್ಯಮಂತ್ರಿಗಳು ಈ ತರದ ಶಾಸಕರು ನಿಮಗೆ ಬೇಕಾ? ಒಂದ್ಸಲ ಯೋಚನೆ ಮಾಡಬೇಕು. ಯಾಕಂತಂದ್ರೆ ಹಿರಿಯ ಶಾಸಕರು ಅಂತ ಕರೆಸ್ಕೊಳ್ತಾರೆ, ಬಹಳ ಅನುಭವ ಇದೆ. ಆದ್ರೆ ಇಂಥವ್ರ ಬಾಯಲ್ಲಿ ಈ ತರದ ಮಾತು ಬರೋದಾ? ಅದು ಅಟ್ಲೀಸ್ಟ್ ಯಾವ ತರದ ಉತ್ತರ ಕೊಡಬೇಕಾ? ಆ ಸ್ಥಾನಕ್ಕಾದ್ರೂ ಒಂದು ಬೆಲೆ ಬೇಡವಾ? ಹೇಳಿ ಕೇಳಿ ಹಿರಿಯ ನಾಯಕರು ಬೇರೆ, ಅದರಲ್ಲಿ ಹಿರಿಯ ಶಾಸಕರಂತ ಕರೆಸ್ಕೊಳ್ತಾರೆ. ಅಥವಾ ಅವರಿಗೆ ಕೇಳದಂತ ಪ್ರಶ್ನೆ ಅರ್ಥ ಆಯ್ತೋ ಇಲ್ವೋ, ಏನು ಮಾತಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ. RV ದೇಶಪಾಂಡೆ ಅವರೇ ಕೂಡಲೇ ಕ್ಷಮೆ ಯಾಚಿಸಿ. ನೀವು ಮಾಡಿರೋ ತಪ್ಪನ್ನ ಒಪ್ಕೊಂಡು ತಪ್ಪಾಯ್ತು, ಆ ತರ ಹೇಳಬಾರ್ದಾಗಿತ್ತು ಅಂತ ಕ್ಷಮೆ ಕೇಳಿ. ನೀವು ಹರಿಬಿಟ್ಟ ನಾಲಿಗೆಯನ್ನ ಮತ್ತೆ ಯಾವತ್ತೂ ಹರಿಬಿಡಬೇಡಿ. ಕ್ಷೇತ್ರದ ಜನಕ್ಕೋಸ್ಕರ ಅಟ್ಲೀಸ್ಟ್ ಒಂದು ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ. ಇಂಥ ಮಾತಿನಿಂದ ನಿಮ್ಮ ಘನತೆಯನ್ನ ನೀವು ಕಳೆದುಕೊಳ್ಳಬೇಡಿ. ನಿಮ್ಮ 45 ವರ್ಷಗಳ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕೆ ಬೇಕಾ? ಜಾತಿ ಬಲವಿಲ್ಲದೆ ಗೆಲ್ಲೋ ನಿಮಗೆ ನಿಜಕ್ಕೂ ಇಂಥ ಮಾತು ಶೋಭೆ ಅಲ್ಲ, ಗೌರವ ತರೋದಿಲ್ಲ. ಕೂಡಲೇ ಕ್ಷಮೆ ಯಾಚಿಸಬೇಕು. ನೀವು ಮಾಡಿರೋ ತಪ್ಪನ್ನ ಒಪ್ಕೊಂಡು ಸಾರಿ ಕೇಳಬೇಕು. ಯಾಕಂತಂದ್ರೆ ಜೋಕ್ ಮಾಡುವಂತ ವಿಚಾರ ಅಲ್ಲ, ಕೇಳದಂತ ಪ್ರಶ್ನೆ ಕೂಡ ಗಂಭೀರವಾದಂತ ಪ್ರಶ್ನೆ. ಅದಕ್ಕೆ ನೀವು ಈ ತರ ಮಾತಾಡಿದ್ದು ತಪ್ಪು. ಕೂಡಲೇ ನೀವು ಕ್ಷಮೆ ಕೇಳಬೇಕು. ನಿನ್ನೇಂದ್ರ ಹೆರಿಗೆ ಮಾಡಿಸ್ತೀನಿ. ನಮ್ದೆಲ್ಲ ಆಯ್ತು ಸರ್, ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು. ಏನ್ ಸರ್? ನಿನ್ನೇಂದ್ರ ಹೆರಿಗೆ ಮಾಡಿಸ್ತೀನಿ. ನಮ್ದೆಲ್ಲ ಆಯ್ತು ಸರ್, ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ.